ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಮಸ್ಕಾರ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ನಾನು ಮೊನ್ನೆ ತಿಳಿಸಿರುವಂಗೆ ಇವತ್ತು ಒಂದು ವಿಶೇಷವಾದ ಕಾಲೇಜ್ ಅಥವಾ ಅದರ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಹೊಸ ವಿಷಯದೊಂದಿಗೆ. ಇದು ನಿಟ್ಟೆ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ. ನಿಟ್ಟೆ ಆಲ್ರೆಡಿ ಗೊತ್ತಿರೋ ಕಾಲೇಜೇ ಎಲ್ಲರಿಗೂ. ಇಟ್ ಈಸ್ ಅ ವೆರಿ ನೌನ್ ಕಾಲೇಜ್ ಟು ಎವ್ರಿ ಒನ್ ಇನ್ ಕರ್ನಾಟಕ. Now they have two campuses. One is in Nitte, that is Karkala near Mangalore, and another campus is in Bangalore. ನಿಟ್ಟೆ ಕಾಲೇಜಿಗೆ ಎರಡು ಕ್ಯಾಂಪಸ್ಗಳಿದೆ. ಒಂದು ಕಾರ್ಕಳ ನಿಟ್ಟೆನಲ್ಲಿದೆ, ಇನ್ನೊಂದು ಬೆಂಗಳೂರಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನ್ಯೂಕಾಟ್ ಅಪ್ಲಿಕೇಶನ್ ಆ್ಯಂಡ್ ಟೆಸ್ಟ್ ಪ್ರೊಸೆಸ್ ಅವರು ಇವಾಗ ಡೀಮ್ಡ್ ಯೂನಿವರ್ಸಿಟಿ ಮಾಡಿದ್ದಾರೆ. ಕಳೆದ ವರ್ಷದಿಂದ, ಲಾಸ್ಟ್ ಇಯರ್ದಿಂದ. ಮೊದಲು ಇಂಡಿವಿಜುವಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಂತ ಇತ್ತು, affiliated to technical universities. Now they have their own deemed university, that is Nitte University. ಅವರು ಇವಾಗ ನೆಕ್ಸ್ಟ್ 2026ಗೆ BTech ಕೋರ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಆಸಕ್ತ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಒಳ್ಳೆ ಕಾಲೇಜ್ ಇರೋದ್ರಿಂದ ನಿಮಗೆ ಯಾವುದೇ ಆಸಕ್ತಿ ಇರೋ ಬ್ರಾಂಚ್ಗೆ ಜಾಯ್ನ್ ಆಗ್ಬೋದು. ಆ ಎಂಟ್ರೆನ್ಸ್ ಎಕ್ಸಾಮ್ನ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ನ್ಯೂಕಾಟ್ ಅಪ್ಲಿಕೇಶನ್ ಆ್ಯಂಡ್ ಟೆಸ್ಟ್ ಪ್ರೊಸೆಸ್. ನ್ಯೂಕಾಟ್ ಅಂದರೆ ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಅಡ್ಮಿಷನ್ ಟೆಸ್ಟ್. ದಟ್ ಈಸ್ ಫಾರ್ BTech program academic year 2026 and 27. You have to register for the entrance exam on nucat.nitte.edu.in. ಈ ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಪ್ರೊಫೈಲ್ಸೊಂದಿಗೆ ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಎಕ್ಸಾಮ್ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ಶೇರ್ ಮಾಡ್ತಾ ಇದ್ದೀನಿ. NRF 2025 ರ್ಯಾಂಕ್ ಪ್ರಕಾರ ನಿಟ್ಟೆ ಯೂನಿವರ್ಸಿಟಿ ಇಸ್ ರ್ಯಾಂಕ್ಡ್ 80 ಆ್ಯಂಡ್ ಇದು NAC ಅಕ್ರಿಡೇಷನ್ನು A+ ಗ್ರೇಡ್ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಗುಡ್ ಗ್ರೇಡ್ ಫಾರ್ ಎನಿ ಕಾಲೇಜಸ್. A+ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕಾಲೇಜಸ್ ಆ್ಯಂಡ್ ದೇ ಆರ್ ಆಲ್ಮೋಸ್ಟ್ ಅಶ್ಯೂರ್ಡ್ ವಿತ್ 90% ಪ್ಲೇಸ್ಮೆಂಟ್. ನಿಟ್ಟೆ ಯೂನಿವರ್ಸಿಟಿ ಇವಾಗ ತುಂಬ ಬೆಳೀತಾ ಇದೆ. ಇಟ್ ಈಸ್ ಫಾಸ್ಟ್ ಗ್ರೋಯಿಂಗ್ ಯೂನಿವರ್ಸಿಟಿ ನಾವು ಫಾರ್ ಬೋತ್ ಕ್ಯಾಂಪಸಸ್ ಇನ್ ಕಾರ್ಕಳ ಆ್ಯಂಡ್ ಬೆಂಗಳೂರು. ಎರಡೂ ಕ್ಯಾಂಪಸ್ಗಳಲ್ಲಿ ಒಳ್ಳೊಳ್ಳೆ ಕ್ಯಾಂಪಸ್ ಇಂಟರ್ವ್ಯೂಗಳು ನಡೀತಾ ಇರ್ತವೆ. ಒಳ್ಳೊಳ್ಳೆ ಕಂಪ್ನಿಗಳು ಪ್ಲೇಸ್ಮೆಂಟ್ ಕೊಡ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ ಮೋರ್ ದೆನ್ 90% ಆಫ್ ದ ಸ್ಟೂಡೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ವೆರಿ ಗುಡ್ ಕಂಪ್ನೀಸ್ ಆ್ಯಂಡ್ ವಿತ್ ಹೈಯೆಸ್ಟ್ ಪ್ಯಾಕೇಜ್ ಆಫ್ 53 lakhs ಆ್ಯಂಡ್ ಎನ್ ಎವರೇಜ್ ಪ್ಯಾಕೇಜ್ ಆಫ್ 9.5 lakhs. ಒಳ್ಳೆ ಎವರೇಜ್ ಪ್ಯಾಕೇಜ್ ಇರೋದ್ರಿಂದ ಇಟ್ ಈಸ್ ಡೆಫಿನೆಟ್ಲಿ ಎ ಗುಡ್ ಬೆಟ್. ಅಕಸ್ಮಾತ್ ನಿಮಗೆ ಇವಾಗ ಸುಮಾರು ವಿದ್ಯಾರ್ಥಿಗಳು KCET ಎಕ್ಸಾಮ್ ಬರೀತಾ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತಾರೆ. ಅದರಲ್ಲಿ ಸ್ಕೋರ್ ಅಥವಾ ಅದರಲ್ಲಿ ಎಕ್ಸಾಮ್ ಬರೆದ ಮೇಲೆ ಸ್ಕೋರ್ ಬರುತ್ತೆ, ಅದು ರ್ಯಾಂಕು ಕೂಡ ಬರುತ್ತೆ. ಆ ರ್ಯಾಂಕ್ ಪ್ರಕಾರ ನಿಮಗೆ ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಕೋರ್ಸ್ ಸಿಗಲಿಲ್ಲ ಅಂದರೆ ಇಟ್ ಈಸ್ ಪ್ಲ್ಯಾನ್ ಬಿ ಆಪ್ಷನ್. ಅಥವಾ ಒಂದೊಂದು ಸರ್ತಿ ಕೆಲವು ವಿದ್ಯಾರ್ಥಿಗಳಿಗೆ ಇದೇ ಕಾಲೇಜ್ ಬೇಕಪ್ಪ ಅಂತಂದರೆ ಇಟ್ ಈಸ್ ಪ್ಲ್ಯಾನ್ A ಆಪ್ಷನ್ ಅಂತ ತಿಳ್ಕೊಳ್ಳಿ. ಸೊ ಎಕ್ಸಾಮ್ ಡೀಟೇಲ್ಸ್ ನೋಡೋದಾದರೆ, ಎಕ್ಸಾಮು 2026-22 ಅಕಾಡೆಮಿಕ್ ಇಯರ್ಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ಈಸ್ ಆಲ್ರೆಡಿ ಓಪನ್ ಫಾರ್ ರಿಜಿಸ್ಟ್ರೇಷನ್. ದ ರಿಜಿಸ್ಟ್ರೇಷನ್ ಡೇಟ್ಸ್ ಆರ್ ಫ್ರಮ್ 4/12/2025 ಟು 9/2/2026. ಅಂದರೆ ಡಿಸೆಂಬರ್ 4ನೇ ತಾರೀಕು 2025ರಿಂದ ಫೆಬ್ರವರಿ 9, 2026ವರೆಗೆ ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಇರುತ್ತೆ. First NUCAT test is scheduled on 22nd and 23rd February 2026. ಅಂದರೆ NUCAT 3 ಅಟೆಂಪ್ಟಲ್ಲಿ ಇರುತ್ತೆ. ನಂಬರ್ ಆಫ್ ಅಟೆಂಪ್ಟ್ಸ್ ಆರ್ 3. ಬೆಸ್ಟ್ ಒನ್ ಈಸ್ ಯೂಸ್ ಫಾರ್ ದ ಅಡ್ಮಿಷನ್. 3 ಟೆಸ್ಟ್ಗಳಲ್ಲಿ ಯಾವುದು ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೋ ಅದನ್ನು ತೊಗೊಂಡು ಅದರ ಆಧಾರದ ಮೇಲೆ ನಿಮಗೆ ರ್ಯಾಂಕ್ ಕೊಡ್ತಾರೆ. ರ್ಯಾಂಕ್ ಬೇಸಿಸ್ ಮೇಲೆ ನಿಮಗೆ ಕೋರ್ಸನ್ನು ಅಲೋಕೇಟ್ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸ್, AIML, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ದರ್ ಆರ್ ಸೋ ಮೆನಿ ಕೋರ್ಸಸ್ ಆಫರ್ಡ್ ಬೈ ದ ನಿಟ್ಟೆ ಯೂನಿವರ್ಸಿಟಿ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ರಿಜಿಸ್ಟ್ರೇಷನ್ ಫೀ ಅಥವಾ ಅಪ್ಲಿಕೇಶನ್ ಫೀ 1350 ಪರ್ ಅಟೆಂಪ್ಟ್ ಅಂದರೆ ಫಸ್ಟ್ ಟೆಸ್ಟಿಗೆ 1350, ಸೆಕೆಂಡ್ ಟೆಸ್ಟ್ ಅಟೆಂಪ್ಟ್ ಮಾಡ್ತಾಯಿದ್ರೆ ಸೆಕೆಂಡ್ಗೆ 1350. ಈ ಥರ 3 ಟೆಸ್ಟ್ ಅಟೆಂಪ್ಟ್ ಮಾಡ್ತಾಯಿದ್ರೆ 3 ಸರ್ತಿ ಸಪ್ರೇಟಾಗಿ ಫೀ ಪೇ ಮಾಡಬೇಕಾಗುತ್ತೆ. ಅಡ್ಮಿಷನ್ಸ್ ಆರ್ ಆಲ್ಸೋ ಕ್ಲೇಮ್ಡ್ ಬೇಸ್ ಆನ್ ಯುವರ್ JEE ಮೇನ್ ಸ್ಕೋರ್.
ಅಕಸ್ಮಾತ್ ಈಗ ಸುಮಾರು ವಿದ್ಯಾರ್ಥಿಗಳು JEE ಎಕ್ಸಾಮ್ ಬರೀತಾ ಇದ್ದರೆ ಜನವರಿ ಮತ್ತು ಏಪ್ರಿಲಲ್ಲಿ 2 ಅಟೆಂಪ್ಟಲ್ಲಿ ನೀವು JEE ಮೇನ್ಸ್ ಎಕ್ಸಾಮ್ ಬರೀತೀರಿ. ಬೆಸ್ಟ್ ಆಫ್ ದ್ಯಾಟ್ ವಿಲ್ ಬಿ ಯುವರ್ ಆ್ಯಕ್ಚುಯಲ್ ಸ್ಕೋರ್ ಇನ್ ದ JEE ಮೇನ್. ಅದರ ಆಧಾರದ ಮೇಲೆ ನಿಮಗೆ 2% ಸೀಟನ್ನು ಅಲೋಕೇಟ್ ಮಾಡ್ತಾರೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸಲ್ಲಿ 2% ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ JEE ಮೇನ್ ಕ್ಯಾಂಡಿಡೇಟ್ಸ್. ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ ಮೇಲೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಒಂದು ಇನ್ಫಾರ್ಮೇಷನ್ ಬ್ರೋಚರು ಅವ್ರು ಕಳಿಸ್ತಾರೆ. ಅದರಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಕೋರ್ಸಸ್ ಆಫರ್ಡು, ಫಸ್ಟ್ ಟೆಸ್ಟ್ ಶೆಡ್ಯೂಲು, ಸೆಕೆಂಡ್ ಟೆಸ್ಟ್ ಶೆಡ್ಯೂಲು, ಥರ್ಡ್ ಟೆಸ್ಟ್ ಶೆಡ್ಯೂಲು, ರಿಸಲ್ಟ್ ಡಿಕ್ಲೇರು, ಕೌನ್ಸಿಲಿಂಗು, ಅದೆಲ್ಲ ಕಂಪ್ಲೀಟ್ ಗೈಡ್ಲೈನ್ಸ್ ಇದೆ. ನಿಮಗೆ ಒಂದು ಆಲ್ಮೋಸ್ಟ್ 14-15 ಪೇಜ್ ಇದೆ ಅದು PDF-ಅಲ್ಲಿ. ಅದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಏನಾದರೂ ಕ್ಲಾರಿಫಿಕೇಷನ್ ಅಥವಾ ಅಸಿಸ್ಟೆನ್ಸ್ ಬೇಕಾದರೆ ಈ 2 ನಂಬರ್ಗೆ ಕಾಲ್ ಮಾಡಿ, ಅವರೆಲ್ಲ ಗೈಡ್ ಮಾಡ್ತಾರೆ. ಸೊ ನೀವು ಫಸ್ಟ್ ಮಾಡಬೇಕಾಗಿರೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಎಕ್ಸಾಮ್ ಫೀನ ಪೇ ಮಾಡಿ ಫಾರ್ ದ ಫಸ್ಟ್ ಅಟೆಂಪ್ಟ್. ದೆನ್ ಯು ವಿಲ್ ರಿಸೀವ್ ಎ ನೋಟಿಫಿಕೇಷನ್ ಆನ್ ಯುವರ್ ಇಮೇಲ್ ಐ ಡಿ ವಿತ್ ಇನ್ಫಾರ್ಮೇಷನ್ ಬ್ರೋಚರ್. ಬೇಸ್ಡ್ ಆನ್ ದ್ಯಾಟ್, ಒನ್ಸ್ ಯು ಕ್ಯಾನ್ ಕನ್ಫರ್ಮ್ ವಿತ್ ದ ರಿಜಿಸ್ಟ್ರೇಷನ್, ದೆನ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಬುಕ್ ಎ ಸ್ಲಾಟ್ ಫಾರ್ ದ ಎಕ್ಸಾಮ್. ಅದನ್ನು ಹೇಳ್ತಾ ಇದ್ದೀನಿ. ಇಫ್ ಪ್ಲಾನಿಂಗ್ ಫಾರ್ ಫೆಬ್ರವರಿ ಟೆಸ್ಟ್, ರಿಜಿಸ್ಟರ್ಡ್ ಆ್ಯಂಡ್ ಕಂಪ್ಲೀಟ್ ಯುವರ್ ಆನ್ಲೈನ್ ಅಪ್ಲಿಕೇಶನ್. ನಾನು ಹೇಳ್ದಂಗೆ ಇವಾಗ ಕೊಟ್ಟರೋ ಡೇಟ್ ಒಳಗಡೆ ನೀವು ಫಸ್ಟ್ ಅಟೆಂಪ್ಟಿಗೆ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಬಂದಮೇಲೆ ನಿಮಗೆ ಸ್ಲಾಟ್ ಬುಕ್ಕಿಂಗ್ ಶೆಡ್ಯೂಲು ಇಮೇಲಲ್ಲಿ ಬರುತ್ತೆ ನಿಮಗೆ. ಆಫ್ಟರ್ ರಿಜಿಸ್ಟ್ರೇಷನ್ ಪ್ರೊಸೀಡ್ ವಿತ್ ಸ್ಲಾಟ್ ಬುಕ್ಕಿಂಗ್. 22 ಫೆಬ್ರವರಿ, 23 ಫೆಬ್ರವರಿ 2 ದಿವಸ ಇರೋದ್ರಿಂದ ನೀವು ಯಾವುದಾದ್ರೂ ಒಂದು ದಿವಸ ನೀವು ಟೆಸ್ಟನ್ನು ಶೆಡ್ಯೂಲ್ ಮಾಡ್ಕೋಬೋದು. ಬುಕ್ ಯುವರ್ ಪ್ರಿಫರ್ಡ್ ಟೆಸ್ಟ್ ಸ್ಲಾಟ್ ಫ್ರಮ್ ಯುವರ್ ಡ್ಯಾಶ್ಬೋರ್ಡ್. ಅದರಲ್ಲಿ ನೀವು ಹೋಗಿ ನಿಮ್ಮ ಎಕ್ಸಾಮ್ ಸ್ಲಾಟನ್ನು ಬುಕ್ ಮಾಡ್ಬೋದು. ಅದರಲ್ಲಿ 2 ಟೆಸ್ಟ್ ಮಾಕ್ ಟೆಸ್ಟ್ ಥರ ತೊಗೋಬೇಕಾಗತ್ತೆ ನೀವು. ಮಾಕ್ ಟೆಸ್ಟ್ ಈಸ್ ಮ್ಯಾಂಡೇಟರಿ ಫಾರ್ ರಿಮೋಟ್ ಪ್ರಾಕ್ಟರ್ಡ್ ಆನ್ಲೈನ್ ಟೆಸ್ಟ್. ಇನ್ ಕೇಸ್ ಅದರಲ್ಲಿ 2 ಟೈಪ್ ಟೆಸ್ಟ್ ಇದೆ. ಒಂದು ಟೆಸ್ಟ್ ಬೇಸ್ಡ್ ಸೆಂಟರು, ಅಂದರೆ ನೀವು ಕೊಟ್ಟಿರೋ ಸೆಂಟರ್ನ ಚೂಸ್ ಮಾಡಿ, ಡೇಟನ್ನು ಚೂಸ್ ಮಾಡಿ ಆ ಟೈಮ್ ಸ್ಲಾಟಿಗೆ ಹೋಗಿ ಟೆಸ್ಟ್ ಬರೆದು ಬರ್ಬೋದು. ಒಂದು ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದರೆ ಮನೆಯಲ್ಲೇ ಇಂಟರ್ನೆಟ್ ಥ್ರೂ ನೀವು ಪ್ರಾಕ್ಟರ್ಡ್ ಟೆಸ್ಟನ್ನು ಕೊಡ್ಬೋದು. ಅದಕ್ಕೆ ಎಲ್ಲ ಗೈಡ್ಲೈನ್ಸು ಇನ್ಫಾರ್ಮೇಷನ್ ಬ್ರೋಚರಲ್ಲಿ ಕೊಟ್ಟಿರ್ತಾರೆ. ಅಕಸ್ಮಾತ್ ನಿಮಗೆ ಕಂಫರ್ಟ್ ಇದ್ದರೆ ಮನೇಲಿ ಕೂತ್ಕೊಂಡು ನಾನು ಕಂಫರ್ಟೇಬಲಿ ಬರಿಬೋದು ಅಂದ್ಕೊಂಡ್ರೆ ಆ ಬ್ರೋಚರಲ್ಲಿರೋ ಗೈಡ್ಲೈನ್ಸನ್ನು ಓದಿ ಅದಾದ ಮೇಲೆ ಅದರ ಪ್ರಕಾರ ನೀವು ಸಿದ್ಧತೆ ಮಾಡ್ಕೋಬೋದು. ಅದಕ್ಕೆ 2 ಡಿವೈಸ್ ಬೇಕಾಗುತ್ತೆ, ಒಂದು ಟೆಸ್ಟ್ಗೆ, ಒಂದು ಇನ್ವಿಜಿಲೇಟರ್ಗೆ. ಸೊ ಅದ್ರ ಜೊತೆಗೆ ನೀವು ಆನ್ಲೈನಲ್ಲಿ ಟೆಸ್ಟ್ ಕೂತ್ಕೊಂಡಾಗ ಸ್ವಲ್ಪ ಬಾಡಿ ಗೆಸ್ಚರ್ಸ್ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅವರು, ಅದನ್ನು ಫಾಲೋ ಮಾಡಬೇಕಷ್ಟೆ. ಆಫ್ಟರ್ ಬುಕ್ಕಿಂಗ್ ದ ಟೆಸ್ಟ್ ಸ್ಲಾಟ್, ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್. Carry your original Aadhaar card along with the admit card at the test center. If you are going for a test at the test-based center, you have to carry your Aadhaar card for the ID and admit card to the center. Examu 2 hours ಇರುತ್ತೆ, 120 ಮಾರ್ಕ್ಸು, 40 each from PCM. Physics 40, Chemistry 40, Mathematics 40. Each carries 1 mark and there is no negative marking. Based on your score and the ranking, they will give a rank number and the result sheet. ಅದನ್ನೆಲ್ಲನೂ ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನೊಂದು ಸ್ವಲ್ಪ ನೀವು ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಮಾಡ್ಕೊಂಡ ಮೇಲೆ ಆ ಬ್ರೋಚರ್ ಥ್ರೂ ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸಾಮಿಗೆ ರೆಡಿಯಾಗಿ ನೀವು ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಈ ಥರ ಪೇಜ್ ಕಾಣಿಸುತ್ತೆ ನಿಮಗೆ. ವೆಲ್ಕಮ್ ಟು ನಿಟ್ಟೆ ಯೂನಿವರ್ಸಿಟಿ, ರಿಜಿಸ್ಟರ್ ಇಲ್ಲ ಲಾಗಿನ್. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಆಗ್ಬೋದು. ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡೋದಿದ್ದರೆ ಇದನ್ನೆಲ್ಲನೂ ಸೀಟ್ ಫಿಲ್ಅಪ್ ಮಾಡಿದ ಮೇಲೆ ಅಪ್ಲೈ ನೌ ಅಂತ ಬರುತ್ತೆ. ಅಪ್ಲೈ ನೌ ಆದಮೇಲೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಒಂದು ಲಿಂಕ್ ಬರುತ್ತೆ ಟು ವೆರಿಫೈ ಯುವರ್ ಇಮೇಲ್. ದೆನ್ ಯು ಹ್ಯಾವ್ ಟು ಲಾಗಿನ್ ಆ್ಯಂಡ್ ಕಂಪ್ಲೀಟ್ ದ ನೆಕ್ಸ್ಟ್ ಸ್ಟೆಪ್ಸ್ ಆಫ್ ರಿಜಿಸ್ಟ್ರೇಷನ್. ಒಂದು 5 to 6 ಸ್ಟೆಪ್ಸ್ ಇದೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಫೀನ ಪೇ ಮಾಡಿ, ದೆನ್ ಯುವರ್ registration will be completed. Once the registration is completed, then you will receive a notification to book your exam slot. ಸೊ ಅಲ್ಲಿಗೆ ನಿಮ್ಮದು ರಿಜಿಸ್ಟ್ರೇಷನ್ ಮತ್ತು ಎಕ್ಸಾಮ್ ಸ್ಲಾಟ್ ಬುಕ್ಕಿಂಗು ಕಂಪ್ಲೀಟ್ ಆಯಿತು. ಜನರಲಿ ಟೆಸ್ಟ್ ವಿಲ್ ಬಿ ಬೇಸ್ ಆನ್ ಯುವರ್ 12th NCERT ಸಿಲೆಬಸ್. ಅಂಥ ಡಿಫಿಕಲ್ಟ್ ಲೆವೆಲ್ ಟೆಸ್ಟ್ ಅಂತ ನಾನು ಹೇಳೋದಿಲ್ಲ. ಬಟ್ ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಬೋರ್ಡ್ ಪ್ರಿಪ್ರೇಷನ್, ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸಿಲೆಬಸ್ ಆ್ಯಂಡ್ ದ ಪ್ರಿಪ್ರೇಷನ್ ಕಂಪ್ಲೀಟ್ಲಿ, ದೆನ್ ಯು ವಿಲ್ ನಾಟ್ ಫೇಸ್ ಎನಿ ಹಾರ್ಡ್ಶಿಪ್ ಇನ್ ದ ಟೆಸ್ಟ್. ಯಾವುದೇ ಥರ ಟಫ್ ಅನಿಸಲ್ಲ ನಿಮಗೆ, ಯಾವುದೇ ಥರ ತೊಂದರೆನೂ ಆಗೋದಿಲ್ಲ. ಸೊ ಇದಿಷ್ಟು ನಿಟ್ಟೆ ಯೂನಿವರ್ಸಿಟಿ
ಅಡ್ಮಿಷನ್ ಟೆಸ್ಟಿಗೆ ಸಂಬಂಧಪಟ್ಟಂಥ ವಿಷಯ. ನಿಮಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಬೇಕಾದರೆ ಕೊಟ್ಟಿರೋ ವೆಬ್ಸೈಟಲ್ಲಿ ಹೋಗಿ ಕ್ಯಾಂಪಸ್ಗಳಲ್ಲಿ ಏನೇನು ಇರುತ್ತೆ, ಕ್ಯಾಂಪಸ್ ಇಂಟರ್ವ್ಯೂ ಯಾವ ಥರ ಇರುತ್ತೆ, ಅದರಲ್ಲಿ ದೇ ಹ್ಯಾವ್ ಗಾಟ್ ಅ ವೆರಿ ಬಿಗ್ alumni number, almost 40 to 50,000 alumni are from these colleges. So you have a better opportunity to cope up with all the alumni once you are into this college. They have very good infrastructure, they have very good facilities, faculties, campuses, and the package as well. Definitely it is one of the good options for your engineering course. ಯಾರಾದರೂ ಇದನ್ನು ಚೂಸ್ ಮಾಡ್ಕೋಬೋದು. ಯಾಕಂದರೆ ಈ ವರ್ಷದಿಂದ KCET ಲಿಸ್ಟಲ್ಲಿಂದ ಇದು ಹೊರಗಡೆ ಉಳಿಯೋ ಚಾನ್ಸಸ್ ಇದೆ. ಸಿನ್ಸ್ ಇಟ್ ಈಸ್ ನಾವು ಎಟ್ ಡೀಮ್ಡ್ ಯೂನಿವರ್ಸಿಟಿ, ಯು ಕೆನಾಟ್ ಕ್ಲೇಮ್ ಎನಿ ಸೀಟ್ಸ್ ಇನ್ ದಿಸ್ ಕಾಲೇಜ್ ಥ್ರೂ KCET ಆರ್ COMEDK. ಸೊ ಹೀಗಾಗಿ ಇಟ್ ಈಸ್ ಗುಡ್ ದ್ಯಾಟ್ ಯು ರಿಜಿಸ್ಟರ್ಡ್ ವಿತ್ ದಿಸ್ ಯೂನಿವರ್ಸಿಟಿ ಫಾರ್ ದ ಇಂಜಿನಿಯರಿಂಗ್ ಕೋರ್ಸ್ ಆ್ಯಂಡ್ ಅಟೆಂಡ್ ಯುವರ್ ಟೆಸ್ಟ್. ಒಂದು ಬ್ಯಾಕಪ್ ಪ್ಲ್ಯಾನ್ ಅಂತ ಇರಲಿ, ದಟ್ ಈಸ್ ಆಲ್ವೇಸ್ ಸರ್ವ್ ಯು ಇನ್ ಕೇಸ್ ಇಫ್ ಯು ನೀಡ್ ಇಟ್ during the counseling process. That will help you to get your best college and the best course. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಕ್ವಶನ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಇನ್ಫಾರ್ಮೇಷನ್ನ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಯಾರು 2026ಗೆ ಯಾರು ಇವಾಗ ರೆಡಿ ಆಗ್ತಾ ಇದ್ದಾರೆ ಎಕ್ಸಾಮ್ಗಳಿಗೆ, ದಯವಿಟ್ಟು ಅವರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. So you will get a very good content from this channel from time to time regularly. All the best again. Thank you very much.